ನಿಮ್ಮ ಡಿಜಿಟಲ್ ಪೇಂಟಿಂಗ್‌ನಲ್ಲಿ ಟ್ರೆಡಿಷನಲ್ ತರ ಇರಬೇಕು ಅಂತ ಅಂದ್ರೆ, ಈ ವಿಧಾನವನ್ನ ಒಮ್ಮೆ ಪ್ರಯತ್ನಿಸಿ. ನಾವೆಲ್ಲರೂ ಪೇಂಟಿಂಗ್ ಶುರು ಮಾಡಿದಾಗ ಸಾಮಾನ್ಯವಾಗಿ ಒಂದೇ ಬಾರಿ ಪೂರ್ಣ ಬಣ್ಣನ ಹಾಕ್ಬಿಡ್ತೀವಿ. ಆದ್ರೆ ನಾವು ವಿವರಗಳ ಮೇಲೆ ಜಾಸ್ತಿ ಸಮಯ ಕಳೆಯುತ್ತಾ ಹೋದಾಗ ಒಟ್ಟಾರೆಯಾಗಿ ನೋಡಿದ್ರೆ ನಮ್ಮ ಸಮಯ ಮತ್ತು ಪೇಂಟಿಂಗ್‌ನ ಮೌಲ್ಯ ಮಿಕ್ಸ್ ಅಪ್ ಆಗಿ ಕನ್‌ಫ್ಯೂಸ್ಡ್ ಆಗ್ಬಿಡತ್ತೆ. ಇದಕ್ಕಾಗಿ ನಾನು ಇಲ್ಲಿ ಮೊದಲು ಒಂದು ಚಿತ್ರದ ಔಟ್‌ಲೈನ್ ಅನ್ನು ತೆಗೆದುಕೊಂಡು ಅದರಲ್ಲಿ ಎಲ್ಲಿ ಕತ್ಲೆ ಇರುತ್ತೆ ಅದನ್ನ ಗಮನಿಸಿ ಬಣ್ಣ ತುಂಬಿಸ್ತಾ ಹೋಗ್ತೀನಿ. ನಂತರ ಸ್ವಲ್ಪ ಸ್ವಲ್ಪನೇ ಬೆಳಕು ಬರುವ ಹಾಗೆ ಮಾಡುತ್ತಾ ಮಧ್ಯದ ಬಣ್ಣಗಳನ್ನ ಸೇರಿಸ್ತಾ ಹೋಗ್ತೀನಿ. ಇಲ್ಲಿ ಕೂಡ ನಾನು ಯಾವುದೇ ಡೀಟೇಲಿಂಗ್ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಇಲ್ಲಿ ನಿಮಗೆ ಸಾಕಷ್ಟು ಅವಕಾಶ ಇರುತ್ತೆ ಬಣ್ಣಗಳ ಜೊತೆ ಆಟ ಆಡೋದಕ್ಕೆ. ಕೊನೆಯದಾಗಿ ಬ್ಲೆಂಡಿಂಗ್ ಮಾಡಿದಾಗ ನಿಮಗೆ ರಿಸಲ್ಟ್ ಈ ತರ ಬರುತ್ತೆ. ಅದರ ಆಳ ಮತ್ತು ಅದರ ನಡುವಿನ ಸಂಬಂಧಗಳು ಕ್ಯಾನ್ವಾಸ್ ಮೇಲೆ ನಮಗೆ ಸರಿಯಾಗಿ ಕಾಣುತ್ತೆ. ನಾನು ನನ್ನ ಆರಂಭದ ದಿನಗಳಲ್ಲಿ ಈ ಟೆಕ್ನಿಕ್ಸ್ ಗೊತ್ತಿಲ್ಲದೆ ಎಷ್ಟೋ ಟೈಮ್ ವೇಸ್ಟ್ ಮಾಡಿದೀನಿ. ನೀವು ಕೂಡ ಆ ತಪ್ಪು ಮಾಡಬೇಡಿ. ಇದು ನನ್ನ ಮೊದಲ ಕನ್ನಡದ ಕಲಾ ಕ್ಲಾಸಿಗೆ ಒಂದು ಸಣ್ಣ ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತೊಮ್ಮೆ ಈ ತರ ವಿಡಿಯೋಗಳನ್ನ ನೋಡ್ಬೇಕು ಅಂತ ಅನ್ಸಿದ್ರೆ ಈ ಅಕೌಂಟ್ ನ ಫಾಲೋ ಮಾಡಿ. ಚಿತ್ರಕಲೆ ಕಲಿಯಲು ನಿಮಗೆ ಆಸಕ್ತಿ ಇದ್ದರೆ ನನ್ನ ಪಬ್ಲಿಕ್ ಗ್ರೂಪಿಗೆ ಸೇರಲು ಕಲೆ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.